ಬಂಗಾರಪೇಟೆ. ಬೇಸಿಗೆ ಕಾಲ ಬರುತ್ತಿರುವ ಹಿನ್ನೆಲೆ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬರದಂತೆ ಇಂದು ಎಲ್ಲ ಅಧಿಕಾರಿಗಳನ್ನು ಕರೆಸಿ ಸಭೆಯನ್ನು ಮಾಡಲಾಗಿದೆ ಎಂದು ಶಾಸಕ ಎಸ್. ಎ. ನಾರಾಯಣಸ್ವಾಮಿ ತಿಳಿಸಿದರು. ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಕರೆದಿದ್ದ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳ ಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಒಟ್ಟಾರೆಯಾಗಿ ಯಾವುದೇ ಗ್ರಾಮಗಳಲ್ಲೂ ಸಹ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಸಮಗ್ರವಾಗಿ ನಿವಾರಣೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ನಾನು ಸಹ ಕುಡಿಯುವ ನೀರಿನ ವಿಚಾರದಲ್ಲಿ ಪರಿಶೀಲನೆ ಮಾಡುತ್ತಿದ್ದೇನೆ. ಯಾವುದೇ ಸಮಸ್ಯೆ ಬಾರದ ರೀತಿಯಲ್ಲಿ ಖಂಡಿತವಾಗಲೂ ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ. ಗ್ರಾಮಾಂತರ ಆಗಬಹುದು, ನಗರ ವ್ಯಾಪ್ತಿಯಲ್ಲಾಗಬಹುದು, ಎಲ್ಲ ಕಡೆಯೂ ಸಹ ನೀರಿನ ಸಮಸ್ಯೆ ಬರದಂತೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆ. ಈ ವಿಚಾರವಾಗಿ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಚರ್ಚೆ ಮಾಡಿದ್ದೇನೆ ಎಂದರು. ಬಂಗಾರಪೇಟೆ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಇವತ್ತು ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ರಶ್ಮಿರವರು ಇಒ ರವಿಕುಮಾರ್ ಅವರ ಕಡತದಲ್ಲಿ ಎಲ್ಲ ಪಂಚಾಯತಿಗಳ PDOವನ್ನು ಕರೆದು ಸಭೆ ಮಾಡಿ ಯಾವ್ಯಾವ ಗ್ರಾಮಗಳಲ್ಲಿ ಸಮಸ್ಯೆ ಇದೆ, ಮುಂದೆ ಯಾವ ಗ್ರಾಮಗಳಲ್ಲಿ ಸಮಸ್ಯೆ ಎದುರಾಗ್ಬೋದು ಅಂತೇಳಿ ಕೂಲಂಕಷವಾಗಿ ಚರ್ಚೆ ಮಾಡಿ ಒಟ್ಟಾರೆಯಾಗಿ ಸಮಗ್ರವಾಗಿ ಯಾವುದೇ ಕುಡಿಯೋದೇ ತೊಂದರೆ ಬರದ ರೀತಿಯಲ್ಲಿ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಂತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಸಹ ಆ ವಿಚಾರದಲ್ಲಿ ಕುಡಿಯುವ ನೀರಿನ ವಿಚಾರದಲ್ಲಿ ಪರಿಶೀಲನೆ ಮಾಡ್ತಾನೇ ಇದ್ದೀನಿ. ಯಾವುದೇ ಸಮಸ್ಯೆ ಬಾದ ರೀತಿಯಲ್ಲಿ ಖಂಡಿತವಾಗಲೂ ಕೂಡ ಕ್ರಮವನ್ನು ತಗೊಳ್ತೇನೆ. ಗ್ರಾಮಾಂತರ ಭಾಗ ಆಗ್ಬೋದು, ನಗರ ವ್ಯಾಪ್ತಿ ಆಗ್ಬೋದು, ಎಲ್ಲ ಕಡೆ ಕೂಡ ನೀರಿನ ಸಮಸ್ಯೆ ಬಾರದಂತೆ ಕ್ರಮವನ್ನು ಕೈಗೊಳ್ಳುತ್ತೇನೆ. ಈ ವಿಚಾರವಾಗಿ ನಾನು ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೇನೆ. ಚರ್ಚೆ ಮಾಡಿ ಎಲ್ಲರಿಗೂ ಕೂಡ ಸೂಕ್ತ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಈ 4 ಹಳ್ಳಿಯಲ್ಲಿ ಈಗ ಶುರುವಾಗ್ತಾ ಬಿಟ್ಟರೆ ತಾಲೂಕು ಎಲ್ಲೂ ಹೆಚ್ಚಿಗೆ ಸಮಸ್ಯೆ ಇಲ್ಲ. ಒಂದು 7-8 ಗ್ರಾಮಗಳಲ್ಲಿ ಈಗ ಶುರುವಾಗಿದೆ. ಆಗಲೇ ಆ ಗ್ರಾಮಗಳಲ್ಲಿ ಕೊಳವೆ ಬಾವಿನ ಕೊರೆಸಲಿಕ್ಕೆ, ಪಂಪು ಮೋಟ್ರ್ ಹಾಕಲಿಕ್ಕೆ ಕ್ರಮ ತಗೊಂಡಿದ್ದೀನಿ. ಕೆಲವು ಕಡೆ ವಿದ್ಯುತ್ ಶಕ್ತಿ ಕೊರತೆ ಇದೆ, ಅದನ್ನು ಸರಿಪಡಿಸಲಿಕ್ಕೆ AWT ಮಾತಾಡಿದ್ದೀನಿ. ಎಲ್ಲೆಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ತೊಂದರೆ ಇದೆ ಅಲ್ಲೆಲ್ಲ ಕೂಡಲೇ ಸರಬರಾಜು ಮಾಡಿ ಸಮಗ್ರವಾಗಿ ಕೆಲಸ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ.